ಮಾಡ್ತೀನಿ 2 ನಿಮಿಷ. ಶೂ ತಗೊಳಕ್ ಮಾತಾಡ್ತೀನಿ. ಶಾಪು ಅಲ್ಲಿ ಶೂ ತಗೊಳಕ್ ಬಂದ್ವಿ. ಪ್ಯೂರ್ ಲೆದರು ರಮ್ಯೂನ್ ಸೈಜ್ ಸಿಕ್ಕಿಲ್ಲ. ಅದೊಂದು ವಾವ್ 99 ಅಂತ ಅಲ್ಲಿ ಕಾಣಿಸುವಾಗ ನಾವು ಟಿಬೇಟಿಯನ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಸ್ಟ್ರೀಟ್ ಥರ ಇದೆ ಅಂತ ಅನಿಸ್ತು, ಬಟ್ ಗೊತ್ತಿಲ್ಲ ಕ್ಲೋಸ್ ಆಗಿರುತ್ತೆ ಹೆಂಗೋ. ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀವಿ. ಊಟಿಲಿ ಬಿಸಿಲು ಅಷ್ಟಿಲ್ಲ, ಚಳಿ ಇದೆ, ಬಟ್ ಯಾಕೆ ಇಷ್ಟೊಂದು ಟ್ಯಾನ್ ಆಗಿದೀವೋ ಗೊತ್ತಾಯಿಲ್ಲ ಅಲ್ಲ. ಬೇಸಿಗೆಗಾಲದಲ್ಲೂ ಸಿಕ್ಕಾಪಟ್ಟೆ ಚಳಿ ಐತಿ ಇಲ್ಲಿ. ಹೌದು ಚಳಿ ಇದೆ, 17, ಬಟ್ ಮೇ ಬಿ ಡೈರೆಕ್ಟ್ ರೇಸು ಬೆಂಗಳೂರಲ್ಲೆಲ್ಲ 30+ ಹೋಗ್ತಾ ಇದ್ರೆ ಇಲ್ಲಿ 17, 18 ಐತೆ ವೆದರು. ಸಿಕ್ಕಾಪಟ್ಟೆ ಚಳಿ. ನಾವೇನೋ ಎಕ್ಸ್ಪೆಕ್ಟೇಷನ್ ಅಂದ್ರೆ ನೋಡು ಫುಲ್ ಟ್ಯಾನ್. ಟಿಎನ್ ಮಾರ್ಕೆಟಿಗೆ ಬಂದ್ವಿ ನಾವು. ಸೆಟ್ರ್ ಮಾಡೋರೆ ಅವ್ರೆ. ಚೆನ್ನಾಗಿದೆ ಚರ್ಚು. ರೆಡ್ ಡ್ರೆಸ್ ಹಾಕೊಂಡು ಸ್ವೆಟರ್ಸ್ ಕಾಣ್ತಿದೆ. ನೋಡ್ಬೇಕು ಏನೇನು ಸಿಗುತ್ತೆ ಅಂತ. ಶಾಪಿಂಗ್ ಚೆನ್ನಾಗಿದೆ, ಬಟ್ ತುಂಬ ಚಳಿ ಇದೆ ಅಲ್ಲ. ಏನಾದ್ರು ಹೇಳು, ಈ ಕಡೆ ಬಾ, ಹೇಳು ಹೆಂಗಿತ್ತು ಊಟಿ? ಊಟಿ ತುಂಬ ನಾಳೆನೂ ಇದೆ. ನಾಳೆ ಫುಲ್ ಕಂಪ್ಲೀಟ್ ಆಗಿ ನೋಡ್ತೀವಿ ನಾವು. ಇನ್ನು ಬೊಟಾನಿಕಲ್ ಗಾರ್ಡನ್ ಮೇನ್ ಅದೇ ಇರೋದು, ಅದನ್ನೇ ಮಿಸ್ ಮಾಡ್ಕೊಂಡಿದ್ವಿ. ನಾಳೆ ಪಕ್ಕ ಹೋಗ್ತೀವಿ. ನನಗೆ ಸ್ಪೆಷಲ್ ಥರ ಫೀಲ್ ಆಗ್ತಿಲ್ವಲ್ಲ ಯಾವುದೂ. ಎಂತ ಮಾಡೋದು? ಆಮೇಲೆ ಏನು ಕೊಡಿಸ್ತೀಯ ನನಗೆ ಆನಿವರ್ಸರಿ ಗಿಫ್ಟು? ಕೊಡಿಸ್ತೀನಿ ಏನಾದರೂ. ಕರಡಿ ಥರ ಐತೆ ಮಕ್ಕಳು ಸ್ವೆಟ್ರು. ಅಮ್ಮ ಹಾಕೊಳ್ಳೋದೇ ಇಲ್ಲ, ಎದ್ರಕೊಂಡು ಹಾಕೊಳ್ಳೋದೇ ಇಲ್ಲ ಮಕ್ಕಳು. ಚಳಿ ಆಗಲ್ಲ ಎಷ್ಟಪ್ಪ. ಹೌದು ಮಕ್ಕಳು ಬ್ಯಾಗ್ ನೋಡಿ, ಟ್ರಾವೆಲಿಂಗ್ ಬ್ಯಾಗ್ 380, 550, 350 ಇಲ್ಲ ಕಮ್ಮಿಗೆ. ನಾಟ್ ಬ್ಯಾಡ್. ಒಬ್ಬನೇ ಹೋಗೋದು ಕೂಡ ನೀನೊಬ್ಬನೇ, ಅವನು ಇರ್ತಾನೆ ಅಷ್ಟೇ ನಿಲ್ಲಿಸ್ಕೊತಿರೋದು. ಲಾಸ್ಟು ಇವತ್ತು ಊಟಿಲಿ ಅಂದರೆ ಇವತ್ತು ನೈಟ್ ಲಾಸ್ಟ್ ಇದು. ನೋಡಿ ಊಟಿ ಹೆಂಗಿದೆ ಅಂತ. ಹೇಳಿದೀವಿ ಆಂಟಿ, ಫುಲ್ ಎಲ್ಲ ಸೆಟ್ ಮಾಡಿ ಇಕ್ಕಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರಯಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಸ್ಟ್ ಟೈಮ್ ಊಟಿ. ಅಲ್ಲಿ ಬಿಸಿಲಾಗಿದೆ, ಇಲ್ಲಿ ಬಿಸಿಲಿಲ್ಲ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ನಾನೇ 3-4 ಟೀ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ ಚಳಿಗೆ ತಡೆಯೋದಕ್ಕಾಗುತ್ತೆ. ಇವತ್ತು ನನ್ನ ಆ್ಯನಿವರ್ಸರಿ ಇದೆ. ಅಮ್ಮಿ ಅಲ್ಲಿ ರೆಡಿ ಆಗ್ತಾವ್ರೆ. ಅಣ್ಣ ಅಲ್ಲಿ ರೆಡಿ ಫುಲ್ಲು. ರಿಪ್ಲೈ ಮಾಡಿ ಎಲ್ಲ ಮೆಸೇಜ್ ಕಳಿಸ್ತಾ ಇದ್ದೀನಿ. ಎಲ್ರಿಗೂ ರಿಪ್ಲೈ ಮಾಡ್ತಿದ್ದೀನಿ. ಆ್ಯನಿವರ್ಸರಿ ವಿಶ್ ಮಾಡಿ ಟು ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್, ಪೈನ್ ಫಾರೆಸ್ಟ್ ನೋಡಿಕೊಂಡು ಮೈಸೂರು ಕಡೆ ಹೋಗ್ತಾ ಇರೋದು. ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಆಯಿತು. ಇವತ್ತು ಲಾಸ್ಟ್ ಡೇ ನಮ್ಮದು ಊಟಿ. ಚೆನ್ನಾಗಿತ್ತು. ಮೆಮೊರೀಸ್ನ ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ, ಅಂದರೆ ಮೆಮೊರೀಸ್ನ ತೊಗೊಂಡು ಹೋಗ್ತಿದ್ದೀವಿ. ಸಕ್ಕತ್ತಾಗಿದೆ. ಬಾಯ್ ಊಟಿ, ಬಾಯ್. ಸೊ ಇವಾಗ 1-2 ಪ್ಲೇಸಸ್ ಕವರ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನಾವು. ಅನ್ನ ಹಿಂಗೆ ಇಟ್ಕೊ, ಇಷ್ಟೇ ಇಟ್ಕೊ. ನಿನ್ನ ಕೈ ಎಷ್ಟು ರೈಟ್ ಆಯಿತು ಇಷ್ಟು ಮಾತ್ರ ಇಟ್ಕೊ ಅಷ್ಟೇ. ಹಲೋ, ನಾವಿವತ್ತು ಬೊಟಾನಿಕಲ್ ಗಾರ್ಡನ್ ಬಂದಿದ್ದೀವಿ. ಇವತ್ತು ಊಟಿಲಿ 3ನೇ ದಿನ ಬೊಟಾನಿಕಲ್ ಗಾರ್ಡನ್ ಬಂದಿದ್ದೀವಿ. ಹಾಯ್ ನೋಡಿ, ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಾ ಇದೀವಿ. ಕಾರ್ ಪಾರ್ಕಿಂಗ್ ಮಾಡಿ 80 ರೂಪೀಸ್ ಚಾರ್ಜ್ ತಗೋತಾರೆ ಪಾರ್ಕಿಂಗ್. ಹೌದು, ಬೊಟಾನಿಕಲ್
ನೋಡಿ ಫ್ರೆಂಡ್ಸ್, ಬೊಟಾನಿಕಲ್ ಗಾರ್ಡನ್ಗೆ ಪರ್ ಹೆಡ್ ಎಂಟ್ರಿ ಟಿಕೆಟ್ ಫೀಸ್ ಬಂದು 100 rupees. ಸೊ ಟೋಟಲ್ 400 rupees ಪೇ ಮಾಡಿದ್ದೀವಿ. ಉಜ್ಜುತ್ತಾವ್ರಿ. ಇಲ್ಲಿ ತುಂಬಾ ಪ್ಲೇಸಸ್ ಇದೆಯಂತೆ ಒಳಗಡೆ, ಎಲ್ಲಾ ತರ ಗಾರ್ಡನ್ ಇದೆ, ಹೆರಿಟೇಜ್ ಗಾರ್ಡನ್ ಅದು ಇದು ಅಂತ ಏನೇನೋ ಭವನ ಎಲ್ಲ ಇದೆ. ಸೊ ನಾವು ನೋಡೋಣ ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ ಬೊಟಾನಿಕಲ್ ಗಾರ್ಡನ್. ಅಂದರೆ ಇನ್ನೂ ನೋಡಿಲ್ಲ, ಬಟ್ 100 rupees ವರ್ತಾ ಬೊಟಾನಿಕಲ್ ಗಾರ್ಡನ್ ನೋಡಿದ್ರೆ ಗೊತ್ತಾಗುತ್ತೆ. ಏನಿದೆ ಟೆಡ್ಡಿನ? ಎಷ್ಟು ಚೆನ್ನಾಗೈತೆ ನೋಡಿ ಇಲ್ಲಿ, ಸಾಗದಾಗೈತೆ, ಫುಲ್ಲು ಗ್ರೀನ್. ಈ ಬೇಸಿಗೆಗಲ್ಲು ಒಳಗಡೆ ಹೋಗ್ಬೋದಾ ಇಲ್ಲಿ? ಇದ್ರ ಒಳಗಡೆ ಚೆನ್ನಾಗೈತೆ. ರೀಲ್ಸ್ ಮಾಡ್ತಾ ಇದ್ದಾರೆ ಎಲ್ಲ. ಇವತ್ತು ನಮ್ಮ ಆ್ಯನಿವರ್ಸರಿಗೆ ಯಾರ್ಯಾರು ವಿಶ್ ಮಾಡೋದು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇವತ್ತು ಲಾಸ್ಟ್ ಊಟಿಲಿ ಇವತ್ತು ಊರಿಗೆ ಹೋಗ್ತೀವಿ ನಾವು. ಏನು ಇದೆ ನಮ್ಮಲ್ಲಿ ಫಾರ್ಮ್ ಹೌಸ್. ಹಂಗಂದ್ರೆ ಫಾರ್ಮ್ ಹೌಸ್ ಫುಲ್ ಎಲ್ಲ ಇದೈತೆ. ಇವ ಎಲ್ಲ ಇದೆ ಬಾವ ಕಿತ್ಕೊಳ್ಳೋದು. ಈ ಫ್ಲವರ್ಸ್ ರೋಸ್ ಗಾರ್ಡನ್ ಇನ್ನೊಂದು ಹತ್ರ, ಫರ್ನ್ ಗಾರ್ಡನ್. ಯೂಶಲಿ ಇಲ್ಲೂ ಫ್ಲವರ್ ಶೋ ಮಾಡ್ತಾರೆ. ಸೇಮ್ ಲಾಲ್ಬಾಗ್ ಇದ್ದಂಗೆ ನಮ್ಗೆ ಹೇಗೆ ಲಾಲ್ಬಾಗ್. ಫರ್ನ್ ಗಾರ್ಡನ್, ವೆರೈಟೀಸ್ ಆಫ್ ಫರ್ನ್. ನೆಕ್ಸ್ಟ್ ಫರ್ನ್ ಹೌಸ್ ಇಂದ ಗ್ಲಾಸ್. ನೆಕ್ಸ್ಟು ಫರ್ನ್ ಹೌಸ್ ಆಯಿತು, ಇವಾಗ ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗೈತೆ, ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಕರೆಗಳಲ್ಲಿ ಹಾಂ ಸೇಮ್ ಲಾಲ್ಬಾಗ್ ಥರನೇ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ. ಹಾಂ ಸೇಮ್ ಲಾಲ್ಬಾಗ್ ಥರನೇ, ಬಟ್ ಇದು ಅದು ಸ್ವಲ್ಪ ದೊಡ್ಡದಾಗೈತೆ, ಬಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಾನ್ಸೆಪ್ಟ್ಸ್ ವೈಸ್ ಇಟ್ಟಿದ್ದಾರೆ. ಹಾಂ ಲೈಕ್ ಒಂದೊಂದು ಟ್ರೀ, ಒಂದೊಂದು ಫ್ಯಾಮಿಲಿ ಟ್ರೀ ಆ ಥರ ಇರುತ್ತಲ್ಲ, ಅದನ್ನು ಸಪ್ರೇಟ್ ಆಗಿ ಕಾನ್ಸೆಪ್ಟ್ ವೈಸ್ ಇಟ್ಟಿದ್ದಾರೆ. ಬಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಮೇಂಟೆನೆನ್ಸ್ ಕೂಡ ಚೆನ್ನಾಗಿದೆ. ಇದೆಲ್ಲ ಎಷ್ಟು ಚೆನ್ನಾಗೈತೆ. ಓ ವೆರೈಟೀಸ್ ಆಫ್ ಫ್ಲವರ್ಸ್. ಮೂಲೆ ಬಿಟ್ಟಿದ್ದಾರೆ. ಇದೇನಿದು ಒಂಥರ ಇದು ಸೇವಂತಿಗೆ ತಾನೇ ಇದು? ಹಾಂ ಹೌದು. ಇದನ್ನ ಫ್ರೆಂಡ್ಸ್ ಓದೋದಕ್ಕೆ ಟ್ರೈ ಮಾಡಿ. ಇದು ದೊಡ್ಡ ಪಾತ್ರೆನಾ ಇದು? ಇಲ್ಲ ಅದಲ್ಲ, ಅದೇ ಥರ ಐತಲ್ವ ಸೇಮ್? ಓದೋದಕ್ಕೆ ಝೂಮ್ ಹಾಕಿ. ಊಜಿ ಗಿಡ ಕಣೆ, ಊಜಿ ಕಣೆ. ನೋಡಿ ಫ್ರೆಂಡ್ಸ್, ನಾವು ಬಯಾಲಜಿ ಬುಕ್ಕಲ್ಲಿ ಓದಿದ್ವಿ ಊಜಿ ಗಿಡ ಅಂತ ನೋಡಿರ್ತೀರ ನೀವೆಲ್ಲ. ಇದೆಲ್ಲ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಏನದು ಮಾಂಸಾಹಾರಿ ಸಸ್ಯಗಳು ಅಂತ ಕರೀತಾರೆ, ಕಾರ್ನಿವೋರಸ್. ಅದ್ರ ಮೇಲೆ ಬಿದ್ದರೆ ಹಿಂಗೆ ಹಿಡ್ಕೊಂಡು ಹೋಗ್ತಲ್ವಾ, ಹಿಂಗೆ ಒಳಗಡೆ ಲಾಕ್ ಆಗುತ್ತೆ. ಈ ಗಿಡಗಳು ನಾನ್ ವೆಜ್ ತಿನ್ನುತ್ತೆ, ನಾನ್ ವೆಜ್ ಪ್ಲಾಂಟ್ಸ್. ಇದು ಇರುತ್ತಲ್ಲ ಚಿಕ್ಕಂತ ಕ್ಲೋಸ್ ಮಾಡುತ್ತಲ್ಲ, ಅದು ನೋಡೋದು, ಅದು ಎಲ್ಲೋ ನೋಡಿದೆ. ಇದರಲ್ಲೇನೋ ವೈಟ್ ಥರದ್ದು ಬಿಡುತ್ತೆ ಅನ್ಸುತ್ತಲ್ವಾ? ಇಲ್ಲಿದೆಯಲ್ಲ, ಇದೆಲ್ಲ ಸೇಮ್ ನಮ್ಮ ಕಡೆ ಬೆಳೀತಾರೆ ಸೇವಂತಿಗೆ ಹೂವು. ಅದು ನೀರು ಬಾಳೆ ಅನ್ಸುತ್ತೆ ಅದು. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗೈತೆ. ನಿನ್ನ ಡ್ರೆಸ್ಗೂ ಅದಕ್ಕೂ ಮ್ಯಾಚ್ ಆಗ್ತೈತೆ. ಕಿತ್ಕಂತಾವಳೆ ಹೂವು ಕಿತ್ಕಂತಾವಳೆ, ಕಳ್ಳಿ ಬಟ್ ಸಾಕಾಗೈತೆ ಮಾತ್ರ. ಇದು ಸೂಪರ್. ಏನೇನೋ ಪ್ಲಾಂಟ್ಸ್ ಹಾಕಿದ್ದಾರೆ. ನೋಡಿ ಇದು ಡಿಫ್ರೆಂಟ್ ಆಗಿದೆ ಫ್ಲವರ್ಸ್ ಎಲ್ಲ. ಅದರಲ್ಲಿ ಕಲರ್ಸ್ ಇದೆ ನೋಡಿ, ವೆರೈಟಿ ಆಫ್ ಕಲರ್ಸ್. ಇದು ರೆಡ್, ಯೆಲ್ಲೋ, ಇದು ಆರೆಂಜ್. ಗ್ಲಾಸ್ ಹಾಕಡೆ ಕನ್ನಡಕ ಹಾಕೊಂಡಿದ್ರಲ್ಲ, ಸಾಕಾಗೈತೆ. ಹೊಲದಾಗೆಲ್ಲ ಬಿಡ್ತಾವಲ್ಲ ಹಂಗ. ಇದೆಲ್ಲ ನ್ಯಾಚುರಲ್, ನಮ್ಮ ಹೊಲದಲ್ಲೇ ಬಿಡ್ತದೆ. ಕಳೆ ಥರ ಐತಿ, ಕಳೆ ಕೀಳೋ ಥರ ಐತಿ.
ಅಲ್ಲಿ ಮಧ್ಯ ಇಟ್ಟಿದ್ದಾರೆ, ಅಲ್ಲೂ ಏನೋ ಒಂದು. ಇದು ಡಿಫ್ರೆಂಟ್ ಆಗಿದೆ. ಐಬಿಸ್ಕಸ್ ಫ್ಯಾಮಿಲಿ ಅನ್ಸುತ್ತೆ ಇದು. ಐಬಿಸ್ಕಸ್ ನಮ್ಮದು ನಮ್ಮ ಆಫೀಸ್ ಹೆಸರು ಅದೇ ಅಲ್ಲ, ನಮ್ಮ ಆಫೀಸಲ್ಲಿ ಒಂದು ಬಿಲ್ಡಿಂಗ್ ಹೆಸರು ಅದೇ. ಫ್ಯಾಮಿಲಿ ಬಂದು ಗ್ಯಾಸೇನಿಯಾ ರೈಜೆನ್ಸ್ ನಮಗೆ ಗೊತ್ತಿಲ್ಲ. ರೈಜೆನ್ಸು ಬಟ್ ನಮಗೆ ಕಣ್ಣಿಗೆ ಕಾಣಿಸೋದು ದಾಸವಾಳ ಥರ. ಅದನ್ನ ಎಕ್ಸ್ಪ್ಲೇನ್ ಮಾಡಿ. ದಾಸವಾಳ ಇದು ಡಿಫ್ರೆಂಟ್ ಕೈಂಡ್ ಆಫ್ ದಾಸವಾಳ. ಡಿಫ್ರೆಂಟ್ ಕೈಂಡ್ ಆಫ್ ದಾಸವಾಳ. ಕಲರ್ ದಾಸವಾಳ. ಚೆನ್ನಾಗಿರುತ್ತೆ. ಸಂಜೆ ನಂಜುಬಟ್ಲು ಹೂವು ಅಂತೀವಲ್ಲ ಆ ಟೈಪ್ ಇದು. ಆಲ್ಮೋಸ್ಟ್ ಇದೆಲ್ಲ ಅದೇ ಟೈಪ್. ಫಸ್ಟ್ ಸ್ವಲ್ಪ ಹೈಬ್ರಿಡ್ಸ್ ಅಲ್ಲಿ ಇರುತ್ತೆ. ಇದು ನಾವು ನಮ್ಮ ಕಡೆ ಈ ತರ ಬಿಡುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಂಜುಬಟ್ಲು ಹೂವು ಅಂತೀವಿ, ನೋಡಿರ್ತೀರ ನೀವು. ಪಿಂಕ್ ಕಲರು, ಪರ್ಪಲ್ ಕಲರು, ವೈಟ್ ಕಲರು, ರೆಡ್ ಕಲರ್ ಎಲ್ಲ ನೋಡಿರ್ತೀರ ನೋಡಿ. ಇದು ತಪ್ಪು ಸಕ್ಕದಾಗುತ್ತೆ ಈ ಫ್ಲವರ್. ಎಲ್ಲರೂ ಕಿತ್ಕೊಂಡು ಕಿವಿಗೆ ಇಟ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ಎಲ್ಲ ಕೆಲಸ್ತಾ ಇದ್ದಾರೆ ಅಂತ ಕಿತ್ಕೊಂಡು ಜೋಬಾಗಿ ಇಟ್ಕೊಂಡವ್ರೆ. ಕಿತ್ಕೊಳ್ಳಿ, ಬಾರಿ ಕಿತ್ಕೊಂಡಿದ್ಯಾ ಕಳ್ಳಿ ಆಂಟಿ? ಇವಳು ಕಿತ್ಕೊಂಡಿದ್ದಾಳೆ, ಬನ್ನಿ ಅವಳು ಕಿತ್ಕೊಂಡವಳಂತ ಕಳ್ಳಿ. ನೋಡಿ ಇನ್ನೊಂದು ಅದೇ ದಾಸವಾಳ. ಇದೇನು ನೇರಳೆ ಮರ ಐತೆ ಅನ್ಸುತ್ತೆ. ನೇರಳೆ ಮರ ಅನ್ಸುತ್ತೆ ಇದು. ನೇರಳೆ ಗಿಡ. ರಬ್ಬರಾ? ರಬ್ಬರ್ ಅದಲ್ಲ, ಬಟ್ ಸೇಮ್ ಎಲೆಗಳೆಲ್ಲ ನೇರಳೆ ಮರ ಥರನೇ ತಾನೇ ಇರೋದು. ರಬ್ಬರ್ ಪ್ಲಾಂಟ್ ಅದು ಸ್ವಲ್ಪ ಇಲ್ಲಿ ಇದಾಗಿದೆ, ಅದು ಇನ್ನೂ ಗ್ರೀನ್ ಆಗಿದೆ. ಸೇಮ್ ಸ್ವಲ್ಪ ಸೇಮ್ ಫ್ಯಾಮಿಲಿ ಇದೆಲ್ಲ. ಅದು ನೋಡಿ ಒಂದು ಕಾಡು ಸಂಪಿಗೆ ಹೂವು ಥರ ಕಾಣಿಸ್ತಾ ಇದೆ. ನೋಡೋದಕ್ಕೆ ಹಂಗೆ ಇದೆ, ಬಟ್ ಕೆಲವೊಂದು ಸ್ವಲ್ಪ ನಮಗೆ ಗೊತ್ತಿಲ್ಲದಲ್ಲೇ ಇರೋ ಹೂಗಳಿದೆ. ತುಂಬ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗೈತೆ ಇದು. ಒಂದೊಂದೇ ಹೊಡ್ದು ಕೆಲವುದು ಬರೀ ಕಡ್ಡಿಟ್ರೆ ಸಾಕು ಬೆಳೆ. ಕಳ್ಳಿ ಆಫೀಸ್ ಈ ಕಡೆ ಹೋಗ್ಬೇಕಂಗಾರೆ. ಇದು ವಾಶ್ರೂಮ್, ಅದು ಇದೆ ಆ ಕಡೆ ಇನ್ನೂ ಐತೆ ಅನ್ಸುತ್ತೆ. ಹೋಗ್ಬೇಕು, ಇಲ್ಲೂ ಹೋಗ್ಬೇಕು. ಬನ್ನಿ ನೋಡೋಣ, ಎಷ್ಟೊಂದಿದೆ. ಬನ್ನಿ ನೋಡೋಣ. ತಗೋ ಇಟ್ಕೋ. ಎಲ್ಲ ಅಲ್ಲಾಡ್ತೈತೆ. ಬೇಡ ಥರ ಕಟ್ ಮಾಡ್ಯಾವ್ರಿ. ಎಲ್ಲಿ ಸಣ್ಣ ಆಯ್ತಲ್ವಾ? ಗೊಂಬೆಗಳು ನಿಲ್ಸ್ಕೊಂಗಿದೆ. ಅಲ್ಲಿ ನೋಡ್ರಿ ಕಟ್ ಮಾಡ್ತಾ ಇದಾರೆ. ಅಲ್ಲಿ ನೀಟಾಗಿ ಕಟ್ ಮಾಡ್ತಾವ್ರಿ. ಹಾಯ್ ಗೈಸ್, ಇದು ಕ್ಯಾಕ್ಟಸ್ ಗಾರ್ಡನ್. ವೆರೈಟಿ ಆಫ್ ಕ್ಯಾಕ್ಟಸ್ ಇದೆ ಇಲ್ಲಿ ನೋಡಿ. ಪಾಪಸ್ ಕಳ್ಳಿ ಅಂತೀವಲ್ಲ ನಾವು. ಪಾಪಸ್ ಕಳ್ಳಿ ತರ ನೋಡಿರ್ತೀವಿ. ಡಿಫ್ರೆಂಟ್ ಕೈಂಡ್ಸ್ ಇದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾಪಸ್ ಕಳ್ಳಿ. ಹಂಗೂ ಹೇಳ್ಬೋದು. ಎಲ್ಲ ಕಡೆ ಚುಚ್ಚುತ್ತೆ, ಹುಷಾರಾಗಿ ಮುಟ್ಬೇಕು. ಅದ್ರಲ್ಲಿರೋ ಹಣ್ಣುಗಳನ್ನ ತಿಂತಾರೆ ನಮ್ಮ ಹಳ್ಳಿ ಕಡೆ. ಅದ್ರಲ್ಲಿ ಒಂದು ಹಣ್ಣು ಬೀಳುತ್ತೆ ಕೆಂಪುದು, ನಾನು ತಿಂದಿದ್ದೀನಿ. ಹೌದು, ಯೂಶಲಿ ಅದ್ರಲ್ಲಿ ಲಿಪ್ಸ್ಟಿಕ್ ಮಾಡೋದು ಇದ್ರಲ್ಲಿ ಅನ್ಸುತ್ತೆ. ಎಲ್ಲ ಹುಳುಗಳು ಸಾಯಿಸ್ಬಿಟ್ಟು ಲಿಪ್ಸ್ಟಿಕ್ ಮಾಡೋದು. ಹೌದು. ಬನ್ನಿ ಹೋಗೋಣ, ಬನ್ನಿ ಮುಂದೆ ಹೋಗೋಣ ಬನ್ನಿ. ಆಮೇಲೆ ಡಿಫ್ರೆಂಟ್ ಆಗಿದೆ. ಲೈಕ್ ನಾವು ಅನ್ಕೊಂಡಿರ್ತೀವಿ ಆ ಟ್ರೀಸ್ ಅಂತ, ಬಟ್ ಆ ಟ್ರೀಸ್ ಅಲ್ಲ ಅದು. ಹೌದು, ಅದಕ್ಕೆ ಬೇರೆ ಬೇರೆ ಸೈಂಟಿಫಿಕ್ ನೇಮ್ಗಳಿದೆ. ಬೇರೆ ಬೇರೆ ಫ್ಯಾಮಿಲಿ ಟ್ರೀಗಳವು. ಕಾಗೆ ಎಲ್ಲ ಕೂಗ್ತಾವೆ. ಇಲ್ಲೂ ಹಳೆ ಟ್ರೀಗಳು ಇರ್ಬೋದು. ಇಲ್ಲೂ ಬರ್ದಿದ್ದಾರೆ ನೋಡಿ, ಅಲ್ಲೇನೋ ಬರ್ದಿದ್ದಾರೆ. ಇಲ್ಲೂ ನಮ್ಮ ಕಡೆ ತರನೇ ಕಾಗೆಗಳು ಅವಪ್ಪ. ಏನಪ್ಪ ಅದು? ಇಂಡಿಯಾ ಹಾಕಿದ್ದಾರೆ. ಇಂಡಿಯಾ ಇದು ಬ್ಯಾನ್ ಓಕ್ ಅಂತ. ಇದು ವೆಸ್ಟರ್ನ್ ಹಿಮಾಲಯಸ್ ಅಲ್ಲಿ ಬೆಳೆಯುವಂತ ಟ್ರೀ. ಇಲ್ಲಿ ಬೆಳೆಸಿದ್ದಾರೆ. ಇದು ನೋಡಿ, ವೆಸ್ಟರ್ನ್ ಹಿಮಾಲಯಸ್ ಅಲ್ಲಿ ಬೆಳೆಯುವಂತ ಟ್ರೀ ಅಂತ. ಇದು ಬ್ಯಾನ್ ಓಕ್ ಅಂತ. ಬ್ಯಾನ್ ಓಕ್ ಇಂಡಿಯಾ ಹಾಕಿದ್ದಾರೆ. ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ. ಇಂಡಿಯಾದಲ್ಲಿ ನೋಡಿ, ನಮ್ಮ ಕರ್ನಾಟಕ ಎಲ್ಲೈತೆ? ಇಲ್ಲೈತೆ. ಗೋವಾ, ಕರ್ನಾಟಕ, ಯು ಆರ್ ಹಿಯರ್. ತಮಿಳ್ನಾಡು, ಕೇರಳ, ತಮಿಳ್ನಾಡು, ಪಾಂಡಿಚೇರಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಗೋವಾ, ಮಹಾರಾಷ್ಟ್ರನೇ ದೊಡ್ಡದಾ? ಮಹಾರಾಷ್ಟ್ರ ಅಲ್ಲ ದೊಡ್ಡದು, ಮಧ್ಯಪ್ರದೇಶ ತಾನೇ ದೊಡ್ಡ ಸ್ಟೇಟ್. ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೀ ನೋಡಿ. ಸ್ವಲ್ಪ ಶೇಪ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಿಜಲ್ಲೂ ನಾನು ಇದನ್ನೇ ಹಾಕ್ತೀನಿ ಯೂಟ್ಯೂಬ್ಗೆ. ಪಕ್ಕ ಹಾಕ್ತೀನಿ, ಮಿಸ್ ಮಾಡದೆ ಹಾಕ್ತೀನಿ ನಾನು. ನಿಂಗೆ ಕಟ್ ಮಾಡು ಅಂತ ಹಾಕ್ತೀನಿ. ಫಾಸಿಲ್ ಟ್ರೀ
ಅದು ಫಾಸಿಲ್ ಅದು ಅಂದ್ರೆ ವರ್ಷಾನ್ಗಟ್ಲೆ ಮುಂಚೆ ಇದಾಗ್ಬಿಡುತ್ತೆ ಅಲ್ವಾ, ಡಿಕಂಪೋಸ್ ಆಗ್ಬಿಡುತ್ತೆ ಹಾಂ ಟ್ರೀ. ಹಾಂ ಅದು ಆಚೆ ಮಿಲಿಯನ್ಸ್ ಆಫ್ ಇಯರ್ಸ್ ಆಚೆ ತಗೊಂಡ್ಮೇಲೆ ಈ ತರ ಇರುತ್ತೆ ಅದು. ಹಾಂ ಅಂದ್ರೆ ಅದರಲ್ಲಿ ಮಣ್ಣು ಕಲ್ಲು ವುಡ್ಡಲ್ಲಿ ಎಲ್ಲ ಬಂದ್ಬಿಡುತ್ತೆ. ಟ್ರಂಕ್ ಅಂದ್ರೆ ನಾವೇನು 20 ಮಿಲಿಯನ್ ಇಯರ್ಸ್ ಓಲ್ಡ್ ಟ್ರೀ ಟ್ರಂಕ್ ಇದು. ಇದಾ 20 million years ತಮಿಳ್ನಾಡು ಅಬೌಟ್ 20 ಮಿಲಿಯನ್ ಇಯರ್ಸ್ ಟ್ರೀ ಹಳೆ ಟ್ರಂಕ್ ಅದು ರಿವರ್ ಮೀನ್ಸ್ and deposits ಕಾಂಡ bodies. ಮೀನ್ಸ್ ಟ್ರಂಕ್ ಬುಡ. ಕಾಂಡ not ಅದು ಬೇರು. ಟ್ರಂಕ್ ಅಂದ್ರೆ ಇದ್ದಾನೆ ಕೊಂಬೆ. ಸೆಂಟ್ರಲ್ ಪಾರ್ಟ್ ಆಫ್ ಪಾಟ್ ಕಾಂಡ ಅಂತೀವಲ್ಲ, ಮೇನ್ ಮರದ ಕಾಂಡ ಮೇನ್. ಇದಕ್ಕೆ 20 millions ಆಫ್ 20 millions ಆಫ್ ಇಯರ್ಸ್ ಹಿಸ್ಟ್ರಿ. ಅಂದ್ರೆ ಇದು ನೋಡಿ ಇದು 1 ಮಿಲಿಯನ್ ಒಂದು 10 ಲಕ್ಷ. 10 ಲಕ್ಷ ಅಬ್ಬಬ್ಬಬ್ಬ ಅಲ್ಲಿಂದ ಟ್ರಂಕ್ 200 lakhs years. 200 lakh years ಅಂತೆ. ಅಪ್ಪ ಅಲ್ಲಿ ನೋಡಿ ಅದು ಜಪಾನ್ ಮಾಡೆಲ್ ಟ್ರೀ ಅದು. ಅದ್ರ ಹೆಸರೇನು? ಜಾಪನೀಸ್ ರೋಸ್. ಇಲ್ಲೊಂದ್ ತರ ಐತೆ ನೋಡಿ ಮರ. ಹೌದು ನೋಡಿ, ಡಿಫ್ರೆಂಟ್ ಆಗಿದೆ. ಇದು ಏನು ಹ್ಯಾಂಗಿಂಗ್ ತರ ಇದೆ. ಅಲ್ಲ ಇದು ನೀಲಗಿರಿ ಮರ ತರ ಐತೆ ಒಂದ್ ಸ್ವಲ್ಪ ನೋಡ್ತಾ. ನೀಲಗಿರಿ ಆ ಕಾಂಡ ಎಲ್ಲ ಇಷ್ಟು ಹೈಟ್ ಅಲ್ಲಿ ನೀಲಗಿರಿ ಮರ ಬರಲ್ಲ. ಆ ಕಾಂಡ ಎಲ್ಲ ನೀಲಗಿರಿ ಮರ ಐತೆ, ಬಟ್ ಇದೆಲ್ಲ ಹಿಂಗೆ ಕೊಂಬೆ ತರ ಬಿದ್ಬಿಟ್ಟೈತೆ ಕೆಳಗಡೆ. ಅದು ಇರಲ್ಲ ಅಷ್ಟೇ. ಇದು ಜಾಪನೀಸ್ ಟ್ರೀ. ಇದು ಒಳ್ಳೊಳ್ಳೆ ಮರ ಹಾಕಿದ್ದಾರೆ. ಇದು ಅಣ್ಣ ಹಿಮಾಲಯ ಕಡೆ ಬಿಡುತ್ತಲ್ಲ ಇದು ಮರನೂ ಆಲ್ಮೋಸ್ಟ್. ಹಾ ಇದೆ ಕರೆಕ್ಟ್. ನಾ ಕಡೆನೂ ಸಿಗೋದಿಲ್ಲ ವೆಸ್ಟರ್ನ್ ಘಾಟ್ ಸೈಡ್ ಇದು. ಆಲ್ರೆಡಿ ಅಲ್ಲೋಗ್ಬಿಟ್ಟವಳೆ ಕೆಪ್ರಿ. ನೋಡು, ಆಸ್ಟ್ರೇಲಿಯಾ ಇಟಾಲಿಯನ್ ಗಾರ್ಡನ್ ಅಂತ ಈ ಕಡೆ ಐತಂತೆ. ಈ ಮರ ಬಂದು ಆಸ್ಟ್ರೇಲಿಯಾದು ಬಾಟಲ್ ಬ್ರಷ್. ಆಸ್ಟ್ರೇಲಿಯಾ ಇದೇನೋ ಬಿದ್ದೈತಿ ಇಲ್ಲಿ ಕೆಳಗಡೆ. ಬ್ರಷ್. ಓ, ನೀವು ನಾವು ಬಾಟ್ಲ್ ಕ್ಲೀನ್ ಮಾಡೋದಕ್ಕೆ ಬ್ರಷ್ ಯೂಸ್ ಮಾಡ್ತೀವಿ ಗೊತ್ತಾ? ಸೇಮ್ ಅದೇ ತರ ಐತೆ. ಇದೆ. ಸೊ ಇದ್ರ ನೇಮೇ ಬಾಟಲ್ ಬ್ರಷ್ ಅಂತ ಇದೆ. ಅಂಡ್ ಸೈಂಟಿಫಿಕ್ ನೇಮ್ ಬೇರೆ ಇದೆ, ಲ್ಯಾನ್ಸೋಲೈಟಸ್ ಅಂತ. ಬಟ್ ಇದು ಆಸ್ಟ್ರೇಲಿಯನ್ ಕೈಂಡ್. ನಾವು ಬಾಟ್ಲು ಕ್ಲೀನ್ ಮಾಡೋಕೆ ಬ್ರಷ್ ಯೂಸ್ ಮಾಡ್ತೀವಿ. ನ್ಯೂ ಗಾರ್ಡನ್ ಇದು, ಇಟಾಲಿಯನ್ ಗಾರ್ಡನ್. ಅಲ್ಲಿ ನೋಡಿ, ನೋ ಎಂಟ್ರಿ. ಸೊ ನಾವೀಗ ಕ್ವಿಕ್ ಕಾಫಿ ಕುಡಿತಾ ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಬೆಳಿಗ್ಗೆ ಟಿಫನ್ ಆಯಿತು. ಗೊತ್ತಿಲ್ವಾ? ಅದಕ್ಕೆ ಅದು ಹೆಂಗೆ ಕೊಡ್ತಾರೆ ಹಾಟ್ ಚಾಕ್ಲೇಟು? ಬೆಳಿಗ್ಗೆ ಟಿಫನ್ ಮಾಡಿದಾದ್ಮೇಲೆ ಏನು ಕುಡ್ದಿಲ್ಲ, ಕಾಫಿ ಟೀ ಏನು ಕುಡ್ದಿಲ್ಲ. ಸೊ ಅದಕ್ಕೆ ಕಾಫಿ ಬ್ರೇಕ್. ಬಿಲ್ ಯಾರನ್ನ ಪண்றீங்களா? ಇನ್ನೂ ನೋಡೋದು ತುಂಬ ಐತೆ. ಇನ್ನೂ ಸುಮಾರು ಕಡೆ ಓಡಾಡಬೇಕು, ಸುಮಾರು ಮರಗಳು ನೋಡಬೇಕು. ಜಾಸ್ತಿ ಮರಗಳನ್ನ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ, ಯಾಕೆಂದರೆ ಅಷ್ಟು ಚೆನ್ನಾಗಿದ್ದಾವೆ. ಮರಗಳಿಗೂ ಹೆಸರು ಇದೆ. ಹಾಂ, ಎಲ್ಲ ಮರಗಳನ್ನ ತೋರಿಸ್ಕೊಂಡ್ರೆ ಒಂದು ಫಿಲಮ್ ಮಾಡಿಬಿಡ್ಬೋದು. ಅಷ್ಟು ಜಾಸ್ತಿ 3 hours ಮೇಲೆ ಆಗಿಬಿಡುತ್ತೆ. ಕ್ವಿಕ್ ಬೈಟ್ಸ್ ಬೊಟಾನಿಕಲ್ ಗಾರ್ಡನ್. ನಾವೀಗ ಕಾಫಿ ಕುಡಿಯೋಕೆ ಬರ್ತಾ ಇದ್ದೀವಿ. ಓ ನೈಸ್. ಶುಗರ್ ಹಾಕಿದ್ಯಾ ಇದಕ್ಕೆ? ನೋಡ್ಬಿಟ್ಟು ತಗೊಳ್ಳಿ. ಸಕ್ಕರೆ ಇದೆಯಾ ಇದರಲ್ಲಿ? ಇಲ್ಲ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಹಾಕಿ, ನನಗೆ 1 full spoon ಹಾಕಿ. ಇನ್ನೊಂದು ಚೂರು ಹಾಕಿ. ಏನು ಅಮ್ಮಿ, ಇದು ನಮ್ಮ ಆಫೀಸಲ್ಲಿ 15 ರೂಪಾಯಿ ಸಾಕಣ. ಅದು ಟೂರಿಸ್ಟ್ ಪ್ಲೇಸ್. ಇದು ನಿಮ್ಮ ಆಫೀಸ್. ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಅಳ್ಳಾಡ್ಸು. ಅಲ್ಲಿ ಕೂರೋಣ. ಇದು ಪೈಪಲ್ಲಿ ಜುಯಿ ಅಂತ ನೊರೆ ಬಂದಂಗೆ ಬರುತ್ತೆ ಅಷ್ಟೇ. ಕ್ವಾಂಟಿಟಿ ಕಮ್ಮಿನೇ ಇರುತ್ತೆ, ಸುಮ್ಮನೆ ನೊರೆ ಬಂದಿರುತ್ತೆ ಅಷ್ಟೇ. ಸಕ್ಕರೆ ಬೇಕಾದ್ರೆ ಈಗಲೇ ಹಾಕೊಂಡು ಕುಟ್ಟು ನೋಡು. ಅಣ್ಣ 2 ಸಲ ಹಾಕೈತೆ ಸಕ್ಕರೆ. ಅಲ್ಲೈತಣ್ಣ, ಬನ್ನಿ ಅಲ್ಲೇ ಹೋಗೋಣ. ರೆಕಾರ್ಡ್ ಮಾಡಿದ್ಯಾ? ಗ್ಯಾಸ್ ನಾನಲ್ಲ ಅಂದಿದ್ದು ಕಾಗೆ. ಒಬ್ರು ಕಾಗೆ ಮಿಮಿಕ್ರಿ ಮಾಡೋರು, ಇನ್ನೊಬ್ರು ಅದೇ ಮತ್ತೆ ಮತ್ತೆ ರೈಟಿಂಗ್. ನಾವಿವಾಗ ಊಟಕ್ಕೆ ಬಂದಿದ್ದೀವಿ ಇಲ್ಲಿ. ಥ್ಯಾಂಕ್ ಯು.
ಊಟಿಲಿ ಬಿರಿಯಾನಿ ತಿನ್ನೋಣ ಅಂತ ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ. ನೋಡ್ರಿ ಹೆಂಗೆ ಅಣ್ಣ ಮೇಲೆ ಕೋತಿ ಎಲ್ಲ ಕಿತ್ತಾಕ್ತಾವ ಕಾಣ. ಕೋತಿ ನೋಡಿ ಎಲ್ಲ ಕಿತ್ತಾಕ್ತಾವೆ. ಓಯ್ ಓಯ್ ಓಪನೇ ಮಾಡೋಗಾಯ್ತು ಹೋಗತ್ತ ಕೋತಿ. ಪೈನ್ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಇದೇ ಪೈನ್ ಫಾರೆಸ್ಟ್ ಅಂತೆ. ಕೋತಿಗಳೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟೈತೆ. ಪೈನ್ ಫಾರೆಸ್ಟಲ್ಲಿ ಇದ್ದೀವಿ. ಸೊ ಕೆಳಗಡೆ ಲೇಕ್ ಇದೆ, ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಓ ನೈಸ್, ಸೂಪರ್. ಎಂಟ್ರಿ ಟಿಕೆಟ್ಸ್, ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕು. ಫಾರ್ ಅಡಲ್ಟ್ 40 rupees ಫಾರ್ ಅಡಲ್ಟು. ಚಿಲ್ಡ್ರನ್ಸು ಕ್ಯಾಮ್ರಾ 200 ಅಂತೆ, ವಿಡಿಯೋ ಕ್ಯಾಮ್ರಾ 500, ಚಿಲ್ಡ್ರನ್ಸ್ 20. So we are going to Pine Forest. ಪೈನ್ ಫಾರೆಸ್ಟ್ ಅಂದರೆ ಏನಿಲ್ಲ, ಸುಮ್ಮನೆ ಇದೇ ಥರ ಇರ್ತೈತೆ, ಫುಲ್ಲು ಮರಗಳು. ಸೊ ಡೌನು ಇರುತ್ತೆ ಅಷ್ಟೇ. ಅವಳ ಹಾಲೆ ಹೋಗಿಲ್ಲ, ಅವಳ ಹಾಲೆ ಅಲ್ಲಿ ಹೋಗ್ತಾವಳು ನೋಡಲ್ಲಿ. ಸುಮ್ಮನೆ ನುಗ್ಗೋದ್ಲು ಅಷ್ಟೇ. ಅವನು ಬಿಸಿ ಇದ್ದು. ಮಲಯಾಳಂ ಫನ್ನಿ ಇದು ಅಂತ. ನೈಸ್. ಲೇಕ್ ಇದಲ್ಲ. ಫಸ್ಟ್ ಆಫ್ ಆಲ್ ಡ್ರೆಸ್ ಓಕೆ. ಫ್ರಂಟ್ ಇಂದ ಓಡ್ ಬರ್ತಾರೆ ಅವರು ಫೋನ್ ತಗೊಂಡು. ಎಲ್ಲ ಪ್ಲಾಸ್ಟಿಕ್ ಹಾಕಿದೆ ಜನಕ್ಕೆ ಕಾಮನ್ ಸೆನ್ಸ್. ಫೈನಲಿ ಊಟಿ ಟ್ರಿಪ್ಪು ಮುಗಿಸ್ತಾ ಇದ್ದೀವಿ. ಪೈನ್ ಫಾರೆಸ್ಟ್ ಲಾಸ್ಟ್ ಪೈನ್ ಫಾರೆಸ್ಟೇ ಇದು, ಲಾಸ್ಟ್ ಪ್ಲೇಸು. ಸೊ ನಾವಿಲ್ಲಿಂದ ಮತ್ತೆ ಬಂದಿದ್ದು ರೂಟೆ ಬಂಡೀಪುರ. ನೋಡಿ ಕೈನೆಲ್ಲ ಹಾಕೊಂಡಿದ್ದಾರೆ. ಅವ್ರು ಕೇಳಿದ್ರೆ ಎಲ್ಲ ಹಾಕೊಂಡ್ರಿ. ಆಯ್ತು ಹೋಗ್ತಾರೆ ಬಿಡು, ಸಿಗತ್ತೆ ನೋಡಿ ಒಳಗೆ ಹೋಗ್ಲಿ. ಸೊ ಫೈನಲಿ ಊಟಿ ಟ್ರಿಪ್ ಎಂಡ್ ಮಾಡ್ತಾ ಇದ್ದೀವಿ. ಪೈನ್ ಫಾರೆಸ್ಟ್ ಲಾಸ್ಟು. ಸೊ ಬಂಡೀಪುರ ಅದ್ರ ಮೇಲೆ ಈಗ ನೆಕ್ಸ್ಟ್ ಹೋಗ್ತೀವಿ. ಇವಾಗ ಯಾವುದೋ ಒಂದು 2 ಬಸ್ ಬಂತು ಅನ್ಸುತ್ತೆ. ಫುಲ್ ಎಲ್ಲ ಲೇಡೀಸ್ಗೆ ಹೆಂಗೆ ನೋಡಿ, ಫುಲ್ ಲಾಸ್ಟು. ಸೊ ಬಾಯ್ ಬಾಯ್. ನಾಳೆ ನನ್ನ ಕನ್ಕ್ಲೂಷನ್ ಹೇಳು ಅಮ್ಮಿ, ಕನ್ಕ್ಲೂಷನ್ ಹೇಳಿ ತಗೋ. ಊಟಿ ಲಾಸ್ಟ್, ಬಂಡೀಪುರ್ಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರ್ ಡೈರೆಕ್ಟ್. ಬಾಯ್ ಬಾಯ್. ಲೈಕ್, ಕಾಮೆಂಟ್, ಶೇರ್ ಟು ಅವರ್ ಚಾನಲ್, ಪ್ರೈಮ್ ಬಾಕ್ಸ್ ಯೂಟ್ಯೂಬ್ ಚಾನಲ್. ಬಾಯ್. ಇದು ತೊಗೊಂಡಿದ್ದೀನಿ, ಡಿಸೈನ್ ಮಾಡಬೇಕು ಅಂತ ತುಂಬ ಹಾಕೊಂಡಿದ್ದೀನಿ. ನೋಡಿ ಎಲ್ಲ ಸೇರಿ ಒಂದು ಡಿಸೈನ್ ಮಾಡಬೇಕು. ಒಂದು ಇನ್ಫಾರ್ಮೇಷನ್, ಯಾರು ಊಟಿಗೆ ಬರಬೇಕಾದ್ರೆ ಬಂಡೀಪುರ ಟೈಗರ್ ರಿಸರ್ವ್ ಒಂದು ಮುದುಮಲೈ ಫಾರೆಸ್ಟ್ ಮೇಲೆ ಬಂದವರು ನೆಕ್ಸ್ಟು ನಾವು ರಿಟರ್ನ್ ಹೋಗಬೇಕು ಅಂದರೆ ಅಲ್ಲಿ ಆ ಕಡೆಯಿಂದ ಬಿಡಲ್ಲ. ಅಕಸ್ಮಾತ್ ನೀವೇನಾದರೂ ನಾವು ಬಂದಿದ್ದ ರೂಟಲ್ಲೇ ಹೋಗಬೇಕು ಅಂತ ಅಂದರೆ ಮಾರ್ನಿಂಗೇ ನೀವು ಟ್ರಾವೆಲ್ ಮಾಡಬೇಕು, ಪ್ಲ್ಯಾನ್ ಮಾಡ್ಕೋಬೇಕು ನೀವು ಮಾರ್ನಿಂಗು, ಆವಾಗ ಬಿಡ್ತಾರೆ. ಇಲ್ಲ ಅಂದರೆ ಬಿಡೋದಿಲ್ಲ. ನಾವು ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಇಲ್ಲಾಂದ್ರೆ ನಾರ್ಮಲಾಗಿ ಬಿಡಲ್ಲ, ಪೊಲೀಸು ತುಂಬ ಸ್ಟ್ರಿಕ್ಟ್ ಇದ್ದಾರೆ. ತಮಿಳ್ನಾಡು ಸ್ಟೇಟ್ ಅವ್ರನ್ನ ಮಾತ್ರ ಬಿಡ್ತಾರೆ, ಬೇರೆ ಸ್ಟೇಟ್ ಅವ್ರನ್ನ ಬಿಡಲ್ಲ. ರೀಸನ್ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ.
ಸೊ ಮುದುಮಲೈ ಫಾರೆಸ್ಟ್ ಮೇಲೆ ಊಟಿಗೆ ಬಂದವ್ರಿಗೆ ಅದೇ ರೂಟಲ್ಲಿ ಮತ್ತೆ ರಿಟರ್ನ್ ಹೋಗೋದಕ್ಕೆ ಬಿಡಲ್ಲ. ಇದೊಂದು ಇನ್ಫಾರ್ಮೇಷನ್ ಊಟಿಗೆ ಬರೋರಿಗೆ. ಸೊ ನೋಡಿ, ತುಂಬ ಲೇಟ್ ಆಗುತ್ತೆ. ನಾವು ಬಂದಿದ್ದು ರೂಟ್ ಬಿಟ್ಟು ಇನ್ನೊಂದು ರೂಟ್ ಯಾವುದು ಅಣ್ಣದು ಗೂಡ್ಲೂರು ರೂಟ್ ಮೇಲೆ ಹೋಗಿ ಅಂತ ಹೇಳ್ತಾರೆ. ಬಟ್ ಅದು ತುಂಬ ಲೇಟ್ ಆಗುತ್ತೆ. ಇದಕ್ಕಿಂತ 3.5 hour ಎಕ್ಸ್ಟ್ರಾ. ಬರೀ ಮೈಸೂರಿಗೆ ಹೋಗೋದಕ್ಕೇ 6.5 hour ಆಗುತ್ತೆ. ಲೇಟ್ ಆಗುತ್ತೆ ತುಂಬ. ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇದೇ ರೂಟಲ್ಲಿ ಬಂದ್ವಿ. 2.5 hour ಮೈಸೂರು. ಸೊ ನೋಡಿ, ನೆಕ್ಸ್ಟ್ ಪ್ಲ್ಯಾನ್ ಮಾಡೋ ರೂಟಿಗೆ ಅಲ್ಲಿಂದ ಬರಬೇಕಂದ್ರೆ ಮಾರ್ನಿಂಗೇ ನೀವು ಹೊರಡಬೇಕು ಊಟಿಯಿಂದ ರಿಟರ್ನು. ನೋಡಿ ಮುಂದೆ ನಿಧಾನಕ್ಕೆ ಹೋಗೋಣ ಅಣ್ಣ, ನಿಧಾನಕ್ಕೆ ಹೋಗೋಣ. ಟೈಮ್ ಸರಿಗಿತ್ತು, ಅಲ್ಲೇ ಇತ್ತು ಆನೆ. ಎತ್ತರ ಬಂತ ನೋಡು. ಹಲೋ, ಹಾಯ್. ಯಾರು ಇಲ್ಲ. ಅಲ್ಲೊಂದು ನವಿಲ್ ನೋಡಿ, ಇಷ್ಟೊಂದು ನವಿಲ್ ಒಟ್ಟಕ್ಕೆ ನೋಡ್ತಾರೆ. ಈ ಚಿಕ್ಕಗಳು ನೋಡು, ಅಲ್ಲಿ ಹುಲ್ ಕಲರ್ ಕಲರ್ ಒಂದೇ ಕಲರ್ ರೋಡ್ಗೆ ಬಂದಿತ್ತು. ನೋಡ್ರಪ್ಪ ಎಲ್ಲಿ ಆಗಲೇ ಎಷ್ಟು ಚೆನ್ನಾಗಿ ಕುಂತೈತೆ. ಜೂಮ್ ಹಾಕಿ. ಮೂರು ತೆಗ್ದೆ. ಇನ್ನೇನಾದ್ರು ಇದೆಯಾ ಅಲ್ಲಿ ಮುಂದೆ ಕೋದಿಗಳು? ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆನೆ ತೊಳೆಯೋದು. ಅಯ್ಯೋ, ಎಷ್ಟು ಆಸೆಯಿಂದ ಇದ್ದು ಮಾಡ್ತಾರೆ ತಗಡು. ಹಂಗೆ ಕಾಣಿಸ್ತೈತಿ ಕರಡಿ ಥರನೇ. ನಾನು ಹೋಗುವಾಗಲೇ ನೋಡಿದೆ ತಗಡು. ನಾನು ಅದನ್ನೇ ತಗಡು ಅಂತ ಸುಮ್ಮನಾದೆ. ಇಲ್ಲಿಂದಾನೆ ಕಾಣಿಸ್ತು. ಕರಡಿ ಅಲ್ಲಿಂದ ಬರ್ತೈತಿ. ಕರಡಿ ಇದ್ರೆ ಅಲ್ಲ, ಅವನು ಜನನೇ ಇರ್ತಿರ್ಲಿಲ್ಲ. ಅವನು ಓಡೋಗ್ಬಿಡೋನು. ಆನೆ ಹೆಂಗ್ ತೊಳಿತಾವ ನೋಡು. ಅದು ಎಷ್ಟು ಚೆನ್ನಾಗಿ ಮನೆ ಕಂಡೈತೆ ನೋಡು ಆನೆ.